ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ದ ಮಿಸ್ಟರ್ ಶಂಕರ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ CSC ಒಂದು ಫಸ್ಟ್ ಟೈಮ್ ಯಾವ ರೀತಿಯಾಗಿ ನೀವು ಲಾಗಿನ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಅಂದರೆ ನೀವು VLE ರಿಜಿಸ್ಟ್ರೇಷನ್ ಮಾಡಿದ ನಂತರ ನಿಮಗೆ CSC ID ಮತ್ತು ಪಾಸ್ವರ್ಡ್ ಬಂದಿರುತ್ತೆ. ಆ ID ಪಾಸ್ವರ್ಡನ್ನು ಯೂಸ್ ಮಾಡಿ ನೀವು ಯಾವ ರೀತಿಯಾಗಿ ನಿಮ್ಮ ಒಂದು ಲಾಗಿನ್ ಆಗೋದು ಮತ್ತು ಇಲ್ಲಿ ಬಂದಿರುವಂಥ ಅಪ್ಡೇಟನ್ನು ಯಾವ ರೀತಿಯಾಗಿ ನೀವು ಅಪ್ಡೇಟ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಸ್ಟಾರ್ಟ್ ದ ವಿಡಿಯೋ. ಸ್ನೇಹಿತರೆ, ಮೊದಲನೇದಾಗಿ ನಾನು ನನ್ನ ಲ್ಯಾಪ್ಟಾಪ್ನಲ್ಲಿ ಈಗ CSC ಅಂತ ಸರ್ಚ್ ಮಾಡ್ಕೊತೀನಿ. ಇಲ್ಲಿ ನಾನು CSC ಲಾಗಿನ್ ಅಂತ ಸರ್ಚ್ ಮಾಡ್ಕೊತೀನಿ. ನೆಕ್ಸ್ಟ್ ನಿಮಗೆ ಇಲ್ಲಿ CSC ಲಾಗಿನ್ ಬರುತ್ತೆ ನೋಡಿ, csc.government.in ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ನಾನು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಿಮಗೆ ಈ ರೀತಿ ಇಲ್ಲಿ ಹೋಮ್ ಪೇಜಿ ಮತ್ತು CSC ಸರ್ವಿಸ್ ಅಂತ ಆಪ್ಷನ್ಸ್ ತೋರಿಸ್ತಾ ಇರುತ್ತೆ. ಇಲ್ಲಿ ನೀವು ಮೇಲೆ ಬಂದು ಇಲ್ಲಿ ಕೀ ಇದೆ ನೋಡಿ, ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನಿಮ್ಮ ಯೂಸರ್ ನೇಮು ಅಥವಾ ಇಮೇಲ್ ಕೇಳುತ್ತೆ. ಹಾಕ್ಕೊಂಡು ನೆಕ್ಸ್ಟ್ ನಿಮ್ಮ ಪಾಸ್ವರ್ಡನ್ನು ಎಂಟರ್ ಮಾಡ್ಕೋಬೇಕಾಗತ್ತೆ. ಅಂದರೆ ನಿಮ್ಮ ಜಿಮೇಲ್ಗೆ ಇದು ಪಾಸ್ವರ್ಡು ಮತ್ತು ID ಅನ್ನೋದು ಬಂದಿರುತ್ತೆ. ಆ ಒಂದು ID ಮತ್ತು ಪಾಸ್ವರ್ಡನ್ನು ಇಲ್ಲಿ ನೀಟಾಗಿ ಎಂಟರ್ ಮಾಡ್ಕೊಳ್ಳಿ. ಪಾಸ್ವರ್ಡನ್ನು ಎಂಟರ್ ಮಾಡಿ ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚಾವನ್ನು ಎಂಟರ್ ಮಾಡ್ಕೋಬೇಕಾಗತ್ತೆ. ಕ್ಯಾಪ್ಚಾವನ್ನು ನೀಟಾಗಿ ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ನೀವು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನಾನು ಈಗ ಅದನ್ನು ಎಂಟರ್ ಮಾಡಿಕೊಂಡು ಇಲ್ಲಿ ಸೈನ್ ಇನ್ ಕೊಡ್ತೀನಿ. ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಪೇಜಲ್ಲಿ ಬರುತ್ತೆ. ಬಿಲ್ಡಿಂಗ್ ಎ ಪ್ರೊಫೈಲ್, ಲೋಡಿಂಗ್ ಅ ಪ್ರಾಡಕ್ಟ್ ಕ್ಯಾಟಲಾಗ್, ಲೋಡಿಂಗ್ ಪ್ರಾಡಕ್ಟ್ ಇಮೇಜ್ ಮತ್ತು ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ನಿಮ್ಮ ಒಂದು CSC ಪೋರ್ಟಲ್ದು ಲಾಗಿನ್ ಇಲ್ಲಿ ಓಪನ್ ಆಗುತ್ತೆ. ಅಂದರೆ ಇಲ್ಲಿ ನೀವು KSK ಅಪ್ಡೇಟ್ ಮಾಡಬೇಕಾಗುತ್ತೆ. KSK ಅಡ್ರೆಸ್ ಇರುತ್ತಲ್ಲ ಅದನ್ನು ಇಲ್ಲಿ ಅಪ್ಡೇಟ್ ಮಾಡೋದಕ್ಕೆ ಕೇಳುತ್ತೆ. ಇಲ್ಲಿ ನೀವು KSK ನೇಮು ಈ ಸೇವಾ ಸೆಂಟರ್ ಅಂತಿದೆ ಮತ್ತು ಸ್ಟೇಟ್ ಕರ್ನಾಟಕ, ಡಿಸ್ಟ್ರಿಕ್ಟ್ ಬೆಳಗಾಂ ಸೆಲೆಕ್ಟ್ ಆಗಿರುತ್ತೆ. ಕೆಳಗೆ ರೂರಲ್ ಅನ್ನೋದು ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ನೀವು ಸಬ್ ಡಿಸ್ಟ್ರಿಕ್ಟನ್ನು ಮತ್ತು ಪಂಚಾಯತ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ನಿಮ್ಮ ಏರಿಯಾ ಮತ್ತು ಪಿನ್ ಕೋಡನ್ನು ಎಂಟರ್ ಮಾಡ್ಕೋಬೇಕಾಗತ್ತೆ. ರೂರಲ್ಲು, ಇಲ್ಲಿ ಪಂಚಾಯತ್, ವಿಲೇಜು, ಪಿನ್ ಕೋಡು, KSK ಅಡ್ರೆಸ್ ಅಂದರೆ ನಿಮ್ಮ ಒಂದು ಸೇವಾ ಸಿಂಧು ಸೆಂಟರ್ ಏನಿದೆಯಲ್ಲ ಆ ಒಂದು ಸೆಂಟರ್ ಅಡ್ರೆಸ್ಸನ್ನು ಇಲ್ಲಿ ನೀವು ನೀಟಾಗಿ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಅನ್ನೋದು ಕೊಡಬೇಕಾಗತ್ತೆ. ಇಲ್ಲಿ ನಾನು ಎಲ್ಲವನ್ನು ಎಂಟರ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಕೊಡ್ತೀನಿ. ನೀಟಾಗಿ ಒಮ್ಮೆ ಚೆಕ್ ಮಾಡ್ಕೊಂಡು ಇಲ್ಲಿ ಸಬ್ಮಿಟ್ ಅನ್ನೋದು ಕೊಡಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಶಾರ್ಟ್ ಸರ್ವೆ ಅಂತ ಒಂದು ಆಪ್ಷನ್ ಬರುತ್ತೆ. ಡ್ಯೂ ಯು ರೆಗ್ಯುಲರಿ ಟ್ರಾನ್ಸಾಕ್ಟ್ ಡಿಜಿಟಲ್ ಸೇವಾ ಅಂತ ಕೇಳುತ್ತೆ. ಯೂಸ್ ಎಸ್ ಕೊಡಿ. ಹಾಗೆ ಇನ್ಸ್ಟಾಲ್ DGP ಕೊಡಿ. ಇದು ಎಸ್ ಇದ್ದರೆ ಎಸ್ ಕೊಡಿ, ನೋ ಇದ್ರೆ ನೋ ಕೊಡಿ. ಹಾಗೆ ಯು ಹ್ಯಾವ್ ಐರಿಸ್ ಡಿವೈಸ್ ಅಂದರೆ ನೀವು ಸ್ಕ್ಯಾನಿಂಗ್ ಡಿವೈಸ್ ಏನಾದರೂ ಐರಿಸ್ದು ಹೊಂದಿದ್ರೆ ಕೇಳುತ್ತೆ. ಮತ್ತು ಪ್ರಿಂಟರ್ ಇದೆಯಾ ಅಂತ ಕೇಳುತ್ತೆ. ಮತ್ತು ಸೋಷಿಯಲ್ ಡಿಸ್ಟೆನ್ಸ್ ಅಂದರೆ ನೀವು ಕೊರೋನಾ ಟೈಮಲ್ಲಿ ಇದನ್ನು ಡಿಸ್ಟೆನ್ಸ್ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ. ಇದನ್ನು ಎಸ್ ಅನ್ನು ಕೊಡ್ತಾ ಹೋಗಿ. ಇಲ್ಲಿ ಬ್ಯಾಂಕಿಂಗ್ SPV ಎಲ್ಲವನ್ನು ನೀವು ನೋಡ್ಕೋಬೋದು. ಇಲ್ಲಿ ಫಿಂಗರ್ ಪ್ರಿಂಟ್ ಡಿವೈಸ್ ಇದೆಯಾ ಇಲ್ಲ ಅದು ಕೊಡಬೇಕಾಗತ್ತೆ. ಎಲ್ಲವನ್ನು ಕೊಟ್ಟು ನೀವು ಇಲ್ಲಿ ಸರ್ವೆಯನ್ನು ಕಂಪ್ಲೀಟ್ ಆದ ನಂತರ ಸಬ್ಮಿಟ್ ಅನ್ನೋದು ಕೊಡಬೇಕಾಗತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಸೇವಾ ಸಿಂಧು ಪೋರ್ಟಲ್ ಅಂದರೆ ನಿಮ್ಮ CSC ಪೋರ್ಟಲ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಕೋಬೋದು ಅಗ್ರಿಕಲ್ಚರ್, ಬ್ಯಾಂಕಿಂಗ್, ಗೌರ್ಮೆಂಟು, ಇನ್ಶೂರೆನ್ಸು, ಎಲೆಕ್ಟ್ರಿಸಿಟಿ, ಹಾಗೆ BBPS ಲೈಟು, ಫಾಸ್ಟ್ಯಾಗು, ಟೆಲಿಕಾಮು, ಟ್ಯಾಕ್ಸ್ ಪೇಮೆಂಟು, DTH, ಹೆಲ್ತು, ಗ್ಯಾಸು, ಹಲವಾರು ಆಪ್ಷನ್ಸ್ ಇಲ್ಲಿ ತೋರಿಸ್ತಾ ಇರುತ್ತೆ. ಇಲ್ಲಿ ಕೆಳಗೆ ಬಂದರೆ ಸ್ವಲ್ಪ ಸರ್ವಿಸ್ಗಳನ್ನು ತೋರಿಸ್ತಾ ಇರುತ್ತೆ. ಇಲ್ಲಿ ಟೆಲಿಕಾಮ್ ಇದೆ ನೋಡಿ, ನೋಡ್ಕೋಬೋದು. ಇಲ್ಲಿ ರಿಚಾರ್ಜ್ಗಳನ್ನು ಮಾಡ್ಕೋಬೋದು. ಇಲ್ಲಿ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಹಲವಾರು ರೀತಿಯ ಸೇವಾ ಸಿಂಧುನಲ್ಲಿರುವಂಥ ಸರ್ವಿಸ್ಗಳು ಓಪನ್ ಆಗುತ್ತೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಮತ್ತು ನಿಮ್ಮ PM ಕಿಸಾನ, ಪ್ಯಾನ್ ಕಾರ್ಡ್ ಸರ್ವಿಸು, UDI, ಆಧಾರ್ ಕಾರ್ಡ್ ಸರ್ವಿಸು, ಹಲವಾರು ರೀತಿಯ ಆಪ್ಷನ್ಸ್ ಇಲ್ಲಿ ತೋರಿಸುತ್ತೆ. ಇಲ್ಲಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಸರ್ವಿಸ್ಗಳನ್ನು ಕೊಡ್ಬೋದು. ಈಗ ನಾನು ಒಂದು ಸರ್ವಿಸನ್ನು ಇಲ್ಲಿ ತೋರಿಸ್ತೀನಿ. ಜಿಯೋವನ್ನು ಹೊಸದಾಗಿ ಒಂದು ಲಾಂಚ್ ಮಾಡಿದಲ್ಲ, ನ್ಯೂ ಸರ್ವಿಸ್ ಮೇಲೆ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಹಲವಾರು ಆಪ್ಷನ್ಸ್ ಇದೆ. ಲೋನು, ಡಿಮ್ಯಾಟು, ಯಾವುದೇ ರೀತಿ ಜಿಯೋ ಸರ್ವಿಸ್ ಏನಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಈ ಜಿಯೋ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಸೈನ್ ವಿತ್ CSC ಅಕೌಂಟ್ ಕನೆಕ್ಟ್ ಅಂತ ಬರುತ್ತೆ. ವೆಲ್ಕಮ್ ಟು ಯುವರ್ ಡಿಜಿಟಲ್ ಸರ್ವಿಸ್ ಪೋರ್ಟಲ್ 4G 5G ಬರುತ್ತೆ.
ಇಲ್ಲಿ ಸೈನ್ ಇನ್ ವಿತ್ CSC ಕನೆಕ್ಟ್ ಆಗ್ತದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ID ಪಾಸ್ವರ್ಡು ಡೈರೆಕ್ಟ್ ತಗೋತ್ತೆ ಮತ್ತು ಕ್ಯಾಪ್ಚಾನು ಎಂಟರ್ ಮಾಡಿಕೊಂಡು ಸೈನ್ ಇನ್ ಅನ್ನು ಕೊಡಬೇಕಾಗತ್ತೆ. ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಇಲ್ಲಿದು ಒಂದು ಜಿಯೋ ಪೋರ್ಟಲ್ ಇಲ್ಲಿ ಓಪನ್ ಆಗುತ್ತೆ, ಅಂದರೆ ಜಿಯೋ ಸರ್ವಿಸ್ ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ಜಿಯೋ ರಿಚಾರ್ಜ್ ಅಂತ ಬರುತ್ತೆ. ಇಲ್ಲಿ ರಿಚಾರ್ಜ್ ನೀವು ನೋಡ್ಬೋದು, ಮೊಬೈಲ್ ಪ್ರಿಪೇಯ್ಡ್ ರಿಚಾರ್ಜು. ಇಲ್ಲಿ ಮೊಬೈಲ್ ನಂಬರನ್ನು ಎಂಟರ್ ಮಾಡ್ಕೋಬೇಕಾಗತ್ತೆ. ಯಾವೊಂದು ಮೊಬೈಲ್ ರಿಚಾರ್ಜ್ ಮಾಡಬೇಕಲ್ಲ ಆ ಒಂದು ಮೊಬೈಲ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿಕೊಂಡು ಕನ್ಫರ್ಮೇಷನ್ ನೀವು ಮಾಡ್ಕೋಗುತ್ತೆ. 2 ಟೈಮ್ ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ನಿಮಗೆ ಒಂದು ಪ್ಲಾನ್ಗಳನ್ನು ಇಲ್ಲಿ ತೋರಿಸ್ತಾ ಹೋಗುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಎಷ್ಟು ನೀವು ಪೇ ಮಾಡೋದು ಅಂತ ಇಲ್ಲಿ ಡಿಸ್ಕೌಂಟ್ ಬರ್ತಾ ಇರುತ್ತೆ. ಇಲ್ಲಿ ನೀವು ಇದನ್ನು ಯೂಸ್ ಮಾಡಿ ನೀವು ರಿಚಾರ್ಜ್ಗಳನ್ನು ಮಾಡ್ಕೋಬೋದು. ಈ ರೀತಿಯಾಗಿ ನಿಮ್ಮ ಸೇವಾ ಸಿಂಧುನಲ್ಲಿ ಫಸ್ಟ್ ಟೈಮ್ ಲಾಗಿನ್ ಅನ್ನು ಮಾಡ್ಕೋಬೇಕಾಗತ್ತೆ. ಮತ್ತು ಇದೇ ರೀತಿ ಸೇವಾ ಸಿಂಧುಗಳು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವಿಡಿಯೋ. ಬಾಯ್. ಥ್ಯಾಂಕ್ ಯು.